ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ನಾವೆಲ್ಲರೂ ಗೌರ್ಮೆಂಟ್ ಆಟೋನಮಸ್ ಕಾಲೇಜು. ನಮ್ಮ ಕಾಲೇಜ್ನಾಗ 3 ಎಕರೆ 7 ಗುಂಟೆ ಜಾಗ ಕುರುಬ ಸಮುದಾಯಕ್ಕೆ ಕಚೇರಿ ಮಾಡೋಕ್ಕಂತೇಳಿ ಸಚಿವ ಸಂಪುಟದಾಗ ನಿರ್ಧಾರ ಮಾಡಲಾಗ್ಯದ. ನಮ್ಮದೊಂದು ಏನಪ್ಪ ಅಬ್ಜೆಕ್ಷನ್ ಅಂದರೆ, ನಾವು ಯಾವುದೋ ಜಾತಿ ವಿರೋಧಿಗಳಲ್ಲ, ನಾವೆಲ್ಲ ಸ್ಟೂಡೆಂಟ್ಸು. ನಮ್ಮ ಕಾಲೇಜ್ ಕ್ಯಾಂಪ್ ಒಳಗೆ ಯಾವುದೇ ಒಂದು ಜಾತಿ ಅದಲ್ಲಿ ಯಾವುದೇ ಕಚೇರಿ ಬೇಡ ನಮಗೆ. ನಮ್ಮ ಕಾಲೇಜ್ ಆಸ್ತಿ ಅದ, ನಮ್ಮ ಕಾಲೇಜ್ ಒಳ್ಳೆಯ ಒಂದು ಬಿಲ್ಡಿಂಗ್ ಆಗ್ತದೆ, ನಾಳೆ ಸ್ಟೂಡೆಂಟಿಗೆ ಹೆಲ್ಪ್ ಆಗ್ತದೆ, ಅದಕ್ಕಾಗಿ ಆಗಬೇಕು ಹೊರತಾಗಿ ಬೇರೆದಕ್ಕಲ್ಲ. ನಮ್ಮ ಕಾಲೇಜ್ ಏನು 3 ಎಕರೆ ಕೊಟ್ಟರು ಅವರಿಗೆ, ಅವ್ರು 3 ಎಕರೆಗೆ ನೀವು 30 ಎಕರೆ ಕೊಡ್ರಿ, ಬೇರೆ ಕಡೆಗೆ ಹೋಗ್ಕೊಡ್ರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಅವ್ರು 30 ಎಕರೆದ ಹೊಲ ತೊಗೊಳಕ್ಕೆ ಅದಕ್ಕೆ 300 ಎಕರೆ ಜಾಗ ಭೀ ಅವ್ರು ಕಚೇರಿ ಕಟ್ಕೋಬೋದು. ಆದರೆ ನಮ್ಮ ಕಾಲೇಜ್ ಮಾತ್ರ ಬೇಡ. ಈ ಬೇಡಿಕೆ ವಾಪಸ್ ತೊಗೊಳಿಲ್ಲ ಅಂತಂದ್ರೆ ನಾವು ನಮ್ಮ ಕಾಲೇಜ್ ಸ್ಟ್ರೆಂತ್ ಇರೋದು 3,500 ಮೇಲದ. ಬಟ್ಟು ನಾವು ಕಾಲೇಜಿನ ಕ್ಲಾಸ್ಗಳೆಲ್ಲ ಬಹಿರಂಗ ಮಾಡಿ ರೋಡಿಗೆ ನಾವು ಇಳಿದು ನಾವು ಪ್ರತಿಭಟನೆ ಮಾಡಿ ಕ್ಲಾಸ್ಗಳೆಲ್ಲ ರೋಡಿ ಮೇಲೆ ನಡೆಸ್ತೀವಿ ಸರ್. ವಿದ್ಯಾಲಯ ಕಲಬುರಗಿ ನೀವು ಆಟೇಬಲ್ ಇರಬಾರ್ದು ಸರ್. ಇನ್ನೊಂದು ಸರ್, ಸಂವಿಧಾನ ಒಂದು ಸಂವಿಧಾನ ಪ್ರಕಾರ ಸರ್ ಗೋರ್ಮೆಂಟ್ ಲ್ಯಾಂಡ್ ಯಾವುದೋ ಒಂದು ಸಮುದಾಯ ಕೊಡಬಾರ್ದಂತ ಅದಾರೆ ಸರ್. ಇವ್ರು ಯಾವ ಅಧಿಕಾರ ಮ್ಯಾಗ ಕೊಟ್ಟರಂತ ಗೊತ್ತಿಲ್ಲ ರೀ ಸರ್. ಏನಂತ ತಿಳಿದು ಕೊಟ್ಟರೆ ಗೊತ್ತಿಲ್ಲ ರೀ ಸರ್. ಕೊಟ್ಟಾರಿ ಅದು ತಪ್ಪು ಅದಾರೆ ಸರ್. ಸರ್ ನಮ್ಮ ಆಗ್ರಹ ಏನಿಲ್ಲ ರೀ ಸರ್, ಅದು ವಾಪಸ್ ತೊಗೋಬೇಕ್ರಿ ಆದೇಶ ರೀ. ತೊಗೊಳಿಲ್ಲ ಅಂದ್ರೆ ಏನಿಲ್ಲ ರೀ ಸರ್, ನಾವು ಇದು ಗುಲ್ಬರ್ಗ ಬಂದು ಕರೆ ಕೊಳ್ಳತ್ತೀವಿ ಸರ್ ಎಲ್ಲ ಸೇರಿ. ಸರ್ ಕುರುಬ ಸಮುದಾಯರು ಅವ್ರು ಕೊಟ್ಟಾರಂತ ಅದಾರಿ ಸರ್. ಸಂಘಿಗೆ ಅವ್ರು ಒಂದು ಕಚೇರಿ ಮಾಡಕ್ಕೆ ಕೊಟ್ಟದಂತ ಅದಾರಿ ಸರ್. ಯಾರ ಹೆಸರು ಮ್ಯಾಗ ಗೊತ್ತಿಲ್ಲ ನಮ್ಗೆ, ಅಷ್ಟೇ ಸರ್, ಅಷ್ಟೇ ಗೊತ್ತಿಲ್ಲ. ಶಾಲೆ ಆವರಣದಲ್ಲಿ ಬಿಟ್ಟು ಬೇರೆ ಬೇಡ್ರಿ ಸರ್, ಶಾಲೆ ಆವರಣದಾಗ ಬೇಡ್ರಿ ಸರ್. ಶಾಲೆ ಆವರಣದಾಗ ಶಾಲೆನೇ ಇರ್ಬೇಕಲ್ರಿ. ಶಾಲೆ ಬಿಟ್ಟು ಬೇರೆ ಇದ್ರೆ ಹೆಂಗ್ರಿ ಸರ್, ಅದು ಶಾಲೆ ಅನ್ಸಲ್ಲಲ್ರಿ. ಹಂಗಾಗಿರಿ ಸರ್. ಸರ್ ಸಿಬ್ಬಂದಿ ವರ್ಗ ರೀ ಸರ್, ಅವರು ಗೋರ್ಮೆಂಟ್ ಜಾಬ್ದಾರಿ ಸರ್. ಆಬ್ವಿಯಸ್ಲಿ ಅವ್ರು ಎಷ್ಟು ಪ್ರಯತ್ನ ಪಡ್ಬೇಕು, ಅವ್ರ ಹಂತಲತ್ತ ಅಷ್ಟು ಪ್ರಯತ್ನ ಮುಗಿದ್ರಿ ಸರ್. ಸುಜಾತ SFA ಜಿಲ್ಲಾ ಸಂಚಾಲಕಿ.